ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜರಂಗನಾಥ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲಿ ಹೋಗ್ತಿದ್ದೀವಿ ಆಟದಲ್ಲಿ ಅಂತ ನೋಡ್ತಿದ್ದೀರಾ? ಕೇಳಿಸ್ತಿಲ್ಲ. Thumbs up. ನನ್ನ ಹೆಸರು ದರ್ಶನ್. ನಾನು ಓದುತ್ತಿದ್ದು ಮೂರನೇ ತರಗತಿ. ನನ್ನ ಶಾಲೆಯ ಹೆಸರು ಅಂತಾರಾಷ್ಟ್ರೀಯ ಶಾಲೆ. ನಾನು ಆಲಿಸುತ್ತಿದ್ದು ತಿಥಿಗಳು ಪಾಡ್ಯ, ಅದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಸೊ ಸ್ಕೂಲ್ ಹತ್ರ ಬಂದಿದ್ವಿ. ಏನಂದರೆ ಎಕ್ಸಿಬಿಷನ್ ಇತ್ತು ಇವತ್ತು. ಸ್ಕೂಲಲ್ಲಿ ಪೇರೆಂಟ್ಸ್ನೆಲ್ಲ ಇನ್ವೈಟ್ ಮಾಡಿದರು. ಸೊ ಅದಕ್ಕೋಸ್ಕರ ಬಂದಿದ್ವು. ಫಸ್ಟಕ್ಕೆ ಹೇಳಿದ್ನಲ್ಲ ಅವ್ನು ನಮ್ಮ ಚಿಕ್ಕ ಮಗ, ಹಂಗೆ ನೆಕ್ಸ್ಟ್ ಹೇಳಿದ್ದನು ಅವ್ನು ದೊಡ್ಡ ಮಗ. ನೋಡಿ ಯಾವ ಥರ ಎಲ್ಲ ಮಾಡಿದ್ದಾರೆ ಮಕ್ಕಳ ಆ್ಯಕ್ಟಿವಿಟಿ ಅಂತ ನೋಡಿಕೊಂಡು ಹೋಗೋದಷ್ಟೇ. ಒಪಿನಿಯನ್ ಬರುತ್ತೆ. ಹಾಂ ಬರ್ತೀವಿ. ಸೊ ವಯಸ್ಸೆಲ್ಲ ಮುಗಿಸ್ಕೊಂಡು ಹೊರ್ಟಿದ್ದೀನಿ. ಈಗ ಆಟೋ ಬಂತು, ಆಟೋದಲ್ಲಿ ಹೋಗ್ಬೇಕು, ನೋಡೋಣ. ಸೊ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದರು ಆ್ಯಕ್ಟಿವಿಟಿ ಎಲ್ಲನ. ಸೊ ಎಲ್ಲ ಮಕ್ಕಳು ಯಾವ್ಯಾವ ಥರ ಮಾಡಿದ್ದಾರೆ ಅಂತೆಲ್ಲ ನೋಡಿಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಮಧುಗಿರಿಲಿ. ಸೊ ನೋಡಿ ಸ್ಕೂಲ್ ಹತ್ರ ಹೋಗಿದ್ವಲ್ಲ, ಈಗ ಬಂದು ಸ್ವಲ್ಪ ಬಟ್ಟೆ ಎಲ್ಲ ತೊಳ್ದಾಕಿದ್ದಾಯಿತು. ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು ಮೇಲ್ಗಡೆ ರೂಮ್ ಹತ್ರ ಬಂದೆ. ಕರೆಂಟ್ ಹೋಗಿತ್ತೆ, ಅದಕ್ಕೆ ಫ್ರೂಟ್ಸ್ ಇದ್ವಲ್ಲ ತಗೊಂಡು ಹಂಗೆ ತೊಳ್ಕೊಂಡು ಕಟ್ ಮಾಡ್ಕೊಂಡು ಬಂದೆ. ಫ್ರೂಟ್ಸ್ ತಿನ್ಕೊಂಡು ಕೂತ್ಕೊಂಡಿದ್ದೀನಿ. ಈಗ ಕರೆಂಟ್ ಬಂದರೆ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಕಟಿಂಗ್ ಮಾಡಬೇಕು. ನೋಡಬೇಕು, ಕರೆಂಟ್ ಬಂದರೆ ಸ್ವಲ್ಪ ಸ್ಟಿಚ್ ಮಾಡೋವು ಜಾಸ್ತಿ ಇದ್ದಾವೆ. ಕಟಿಂಗ್ ಮಾಡಿ ಹಂಗೆ ಇಟ್ಬಿಟ್ಟಿದ್ದೀನಿ. ಕಟ್ ಮಾಡಿ ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀನಲ್ಲ, ಸ್ಟಿಚ್ ಮಾಡೋವು ಜಾಸ್ತಿ ಇದ್ದಾವೆ, ಹಾಗೆ ಕಟಿಂಗ್ ಮಾಡೋವು ಕೂಡ ಇದ್ದಾವೆ. ನೋಡಬೇಕು, ಕರೆಂಟ್ ಬಂದರೆ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಕಟಿಂಗ್ ಮಾಡೋವಿದ್ದಾವಲ್ಲ ಕಟ್ ಮಾಡಬೇಕು. ಏನಂದರೆ ಕಾಲಾಗೆ ಆಲೆ ಜಾಸ್ತಿ ದಿನ ಆಯ್ತಲ್ಲ, ಕಾಲಲ್ಲಿ ತುಳಿಯೋಕ್ಕಾಗೋದಿಲ್ಲ. ರೂಢಿ ತಪ್ಪಿಬಿಟ್ಟಿದ್ದಲ್ಲ, ಬ್ಯಾಲೆನ್ಸ್ ಅಷ್ಟಕ್ಕಷ್ಟೇ ಇವಾಗ ಕಾಲಲ್ಲಿ ತುಳಿಯೋದು. ಆದರೆ ಮೋಟ್ರ್ ಹಾಕಿಸ್ಕೊಂಡಿದ್ದೀವಲ್ಲ, ಆವಾಗಲಿಂದ ಕೂಡ ನಾನು ಕಾಲಲ್ಲಿ ತುಳಿದಿಲ್ಲ. ಎಮರ್ಜೆನ್ಸಿ ಏನಾದರೂ ಬೇಕು ಅಂತ ಅಂದಾಗ ಮಾತ್ರ ಕಾಲಲ್ಲಿ ತುಳ್ಕೊಳ್ತೀನಿ. ಇದನ್ನು ಬೆಲ್ಟ್ ಚೇಂಜ್ ಮಾಡ್ಕೊಬಿಟ್ಟು ಕಾಲಲ್ಲಿ ತುಳಿಯೋದಷ್ಟೇ. ನೋಡೋಣ, ಇವಾಗ ಕಾಲಲ್ಲಿ ತುಳಿಯೋಕೆ ಹೋಗೋದಿಲ್ಲ, ಯಾಕಂದರೆ ಅದ್ರ ಬದಲು ಕಟ್ಟಿಂಗ್ ಆದರೂ ಮಾಡ್ಕೋಬೋದು. ಕಾಲಲ್ಲಿ ತುಳ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಹಾಫ್ ಆನ್ ಅವರ್ ಸ್ಟಿಚ್ ಮಾಡೋದನ್ನ 1 ಅವರ್ ಸ್ಟಿಚ್ ಮಾಡಬೇಕಾಗುತ್ತೆ ಕಾಲಲ್ಲಿ ತುಳ್ಕೊಂಡು ಕೂತ್ಕೊಂಡ್ರೆ. ಅದಕ್ಕೆ ಇನ್ನೇನು ಮಾಡೋದು, ಕಟ್ಟಿಂಗ್ ಮಾಡೋಣ ಅಂತಂದು ಎಲ್ಲ ತೆಗ್ದಿಕ್ಕೊಳ್ಬೇಕು. ನೋಡ್ಬೇಕು ಈಗ ಯಾವ ಕಟ್ಟಿಂಗ್ ಮಾಡಬೇಕು, ಫಸ್ಟ್ ಯಾವ ಕೊಟ್ಟಿದ್ದಾರೆ ಅವನ್ನ ಎಲ್ಲ ತಕ್ಕೊಂಡು ಕಟ್ಟಿಂಗ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕು. ಕಟ್ಟಿಂಗ್ ಮಾಡೋ ಅಷ್ಟರಲ್ಲಿ ಏನಾದರೂ ಕರೆಂಟ್ ಬಂದರೆ ಕಟ್ ಮಾಡಿಬಿಟ್ಟು ಅವನ್ನ ಆಮೇಲೆ ಸ್ಟಿಚ್ ಮಾಡೋದು. ಸೊ ಇವಾಗ ಆಪಲ್ ತಿನ್ಕೊಂಡು ಕೂತ್ಕೊಂಡಿದ್ದೀನಿ. ಸ್ಕೂಲ್ ಹತ್ರ ಹೋಗಿದ್ವಿ, ನಮ್ಮ ಮನೆಯವ್ರು ಬಂದಿದ್ದೀರ, ನನ್ನ ಹತ್ರ ಹೋಗಿದ್ದು. ಏನಂದರೆ ಸ್ವಲ್ಪ ಕೆಲಸ ಜಾಸ್ತಿ ಅವ್ರಿಗೆ ಹೊಲ್ದ ಹತ್ರ. ತೋಟಕ್ಕೆಲ್ಲ ನೀರು ತಿರುಗಬೇಕಲ್ಲ, ಮತ್ತು ಗೊಬ್ಬರ ಬೇರೆ ಬಂದಿದೆ, ಗೊಬ್ಬರ ಹೊಡ್ಸಿದ್ದಾರೆ, ಗೊಬ್ಬರ ಎಲ್ಲ ಹಾಕಿಸ್ಬೇಕು. ಸೊ ಕೆಲಸ ಜಾಸ್ತಿ ಇರೋದ್ರಿಂದ ಅವರೆಲ್ಲೂ ಹೊರಗಡೆ ಓಡಾಡೋದಿಲ್ಲ. ಸ್ವಲ್ಪ ಕೆಲಸಗಳು ಬ್ಯಾಲೆನ್ಸ್ ಇದ್ದಾವಲ್ಲ, ಅದಕ್ಕೋಸ್ಕರ ನನ್ನೇ ಹೋಗ್ಬಾ ಅಂತ ಹೇಳಿದ್ರು, ಕಳಿಸಿದ್ರು. ಬಸ್ಗೆ ಬಿಟ್ಟಿದ್ರು, ಬಸ್ಗೆ ಹೋಗಿ ಮತ್ತೆ ಬಂದು ಮತ್ತೆ ಪಿಕಪ್ ಮಾಡ್ಕೊಂಡ್ರು ಅಷ್ಟೇ. ಕೈಮರಕ್ಕೆ ಬಿಟ್ಟರೆ ಸಾಕು, ಕೈಮರದಿಂದ ಮತ್ತೆ ಈ ಕಡೆಗೆ ಗಾಡಿ ತಗೊಂಡು ಬರ್ತಾರೆ, ಹೋಗೋದಷ್ಟೇ. ಒಂದೇನಂದರೆ ರಿಸ್ಕ್ ಅಂದರೆ ಸ್ಕೂಲ್ ಹತ್ರ ಹೋದಾಗ ಮಧುಗಿರಿಗಾನ ಹೋಗ್ಬೋದು, ಆದರೆ ಸ್ಕೂಲ್ ಹತ್ರ ಮತ್ತು ಮಧುಗಿರಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದ್ಬಿಟ್ರೆ ಸ್ಕೂಲ್ ಹತ್ರ ಹೋಗ್ಬೇಕಲ್ಲ, ಅದೇ ಟೆನ್ಷನ್ನು. ಅಂದರೆ ಆಟೋಗಳು ಹೋಗ್ತವೆ, ಆಟೋದಲ್ಲಿ ಹೋಗ್ಬೋದು. ಹೋಗ್ಬೇಕಾದ್ರೇನೋ ಆಟೋದಲ್ಲಿ ಹೋಗ್ಬೋದು, ಬರಬೇಕಾದ್ರೆ ಮತ್ತೆ ಆಟೋಗೆ ವೆಯ್ಟ್ ಮಾಡಬೇಕು. ಸ್ಕೂಲ್ ಹತ್ರ ಯಾರಾದರೂ ಅಂದರೆ ವೆಹಿಕಲ್ ಇರಲ್ವಲ್ಲ, ಲೇಡೀಸೇ ವೆಹಿಕಲ್ ಇಲ್ಲ ಅಂದರೆ ಬರೋದು. ಅವರು ಲೇಡೀಸ್ ಯಾರಾದರೂ ಬರೋವರೆಗೂ ಆಟೋದಲ್ಲಿ ಯಾರಾದರೂ ಬಾಡಿಗೆ ಮಾಡ್ಕೊಂಡು ಬರ್ತಾರಲ್ಲ, ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ನನ್ನ ಅದೃಷ್ಟಕ್ಕೆ ಇವತ್ತು
ಬಸ್ ಇಳಿದಿದ ತಕ್ಷಣ ಒಂದು ಬಸ್ ಎದುರಿಗೆ ಆಟೋ ಇತ್ತು, ಆ ಆಟೋ ಹತ್ಕೊಂಡು ಹೋದೆ. ಮತ್ತೆ ಬರಬೇಕಾದ್ರೆ ಸ್ಕೂಲಿಂದ ಹೊರಗಡೆ ಬಂದೆ, ಅಷ್ಟರಲ್ಲಿ ಯಾರೋ ಪೇರೆಂಟ್ಸ್ ಬಂದರು ಆಟೋದಲ್ಲಿ. ಅದೇ ಆಟೋದಲ್ಲಿ ಮತ್ತೆ ನಾನು ರಿಟರ್ನ್ ಬಂದಿದ್ದಾಯಿತು. ಇಲ್ಲಾಂದರೆ ವೆಯ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾರೂ ಇರಲ್ವಲ್ಲ ಅಲ್ಲಿ. ಅದು ಸ್ಟಾಪೇ ಕೊಡೋಲ್ಲ, ಯಾಕೋ ಗೊತ್ತಿಲ್ಲ, ಅಲ್ಲಿ ಸ್ಟಾಪ್ ಕೊಡೋದಿಲ್ಲ. ಸ್ಟಾಪ್ ಕೊಡೋ ಥರ ಇದ್ದರೆ ಬಸ್ ಸ್ಟಾಪ್ ಇದೆ, ಆದರೆ ಸ್ಟಾಪ್ ಕೊಡೋದಿಲ್ಲ. ಸ್ಟಾಪ್ ಕೊಡೋ ಥರ ಇದ್ದರೆ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ಬೋದಿತ್ತು. ಸ್ಟಾಪ್ ಕೊಡಲ್ವಲ್ಲ, ಅದೊಂದು ರಿಸ್ಕ್ ಅಷ್ಟೇ. ಸೊ ಇಷ್ಟೊತ್ತಾದರೆ ಡೈಲಿ ಮಕ್ಕಳು ಫುಲ್ ಮನೇಲಿ ಗಲಿಬಿಲಿ ಅಂದ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡು ಓಡಾಡ್ಕೊಂಡಿರೋರು. ಸೊ ಇವತ್ತು ಎಕ್ಸಿಬಿಷನ್ ಇರೋದ್ರಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಆಲ್ರೆಡಿ 6:30 ಆಗಿದೆ. ನೋಡಬೇಕು ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ 6:45 7 ಗಂಟೆ ಅಷ್ಟರಲ್ಲಿ ಬರ್ಬೋದು, ಬರ್ತಾರೆ ಅಷ್ಟರಲ್ಲಿ. ನೋಡಿ ಬೋರ್ ಹೊಡಿತಿದೆ ಅಲ್ಲೇ, ಎಲ್ಲ ಮನೆ ಕೆಲಸ ಮುಗಿಸಿದ್ದಾಯಿತು. ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವ್ಯಾವ ಥರ ಮಾಡಿದ್ರಿ, ಯಾವ್ಯಾವ ಥರ ಹೇಳಿದ್ರಿ ಅಂತೆಲ್ಲ ಕೇಳಬೇಕು ಅಂತಂದು. ಪ್ರತಿಯೊಬ್ಬರು ಮಕ್ಕಳು ಕೂಡ ಆಕ್ಟಿವಿಟಿ ಎಲ್ಲ ಮಾಡಬೇಕು ಅಂತ ಮಾಡಿಸಿದ್ರು. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದರು. ಸಂಜೆ ಆಯಿತು ನೋಡಿ, ಇಷ್ಟೊತ್ತಾದರೆ ಮನೇಲಿ ಮಕ್ಕಳಿಲ್ಲ ಅಂದರೆ ಬೋರ್ ಹೊಡಿತಿರುತ್ತೆ. ಇಷ್ಟೊಂದು ಫಾಸ್ಟು ನಿಧಾನಕ್ಕೆ ಬರ್ರಿ. ರೋಡಿಗೆ ಬಂದಿದ ತಕ್ಷಣ ತಿನ್ನೋದು. ಯಾಕೆ ನನ್ನ ಒಂದು ವ್ಯಾನ್ ಬರಲಿಲ್ಲ, ಅದಕ್ಕೆ ತಗೊಂಡೋಗಿದ್ರು. ಒಂದು ಸೈಡ್ ನಿಲ್ಸಿದ್ರು. ಕಾಲು ಕೈ ತೊಗೊಂಡು ಯಾಕಪ್ಪ ಇಷ್ಟು ಲೇಟು? ಇದೈತಲ್ಲ ಇವತ್ತು ಬಂದಿದ್ದಲ್ಲ, ಸ್ಕೂಲ್ ಫೀಲ್ಡ್ ಮತ್ತೆ ಬೇರೆ ಬೇರೆ ಸ್ಕೂಲ್ ಜಿಪುಟ್ಟರು ಮತ್ತೆ ಚೇತನ. ಏನು ಬೇರೆ ಸ್ಕೂಲರೆಲ್ಲ ಬಂದಿದ್ರಾ? ಅವ್ರನ್ನ ಬಿಟ್ಟು ಬರೋಕೆ ಹೋಗಿತ್ತಾ? ಎಷ್ಟು ಜನ ಬಂದಿದ್ರು? ಡ್ರೆಸ್ ಚೇಂಜ್ ಮಾಡ್ಕೊಡ್ರಿ, ಬರ್ರಿ ಇಲ್ಲೇ ಇಲ್ಲೇನು ಆ ಪಾರ್ಟಿ ಫಾಸ್ಟಾಗಿ ಬರ. ನೀನು ಇತ್ತತನ ಏನು ಅಷ್ಟೊಂದು ಫಾಸ್ಟಾಗಿ ಹೇಳಿ ದಡ್ರಾಕರಂಗೆ ಜೋರಾಗಿ ಹೇಳ್ತೀರ ಇಲ್ಲಿ ಮನೆಗೆ? ಅಲ್ಲಿ ಯಾಕೆ ವಯಸ್ಸಿಲ್ಲ? ಯಾಕಲ್ಲಿಕ್ಕೆ? ಯಾವ ಸೌಂಡು ಇಲ್ಲ. ಇಲ್ಲಿ ನೋಡಿ ಏನು ಬಾಯ್ ಮಾಡ್ತೀರಾ? ಅಲ್ಲೇನು ಹೇಳ, ಜೋರಾಗಿ ಹೇಳ ಅಂತೆ. ಮೂಗಾಗೆ ಮಾತಾಡ್ತಾನ ಅಲ್ಲೇನು ನೀನು? ಹಲೋ, ಎಕ್ಸ್ಕ್ಯೂಸ್ ಮೀ, ತಾವು ತಮ್ಮದು ಅಷ್ಟೇ. ನೀನು ನಮ್ಮ ಹತ್ರನೇ ಇಷ್ಟು ನಿಧಾನ ಕೇಳಿರಲ್ಲ, ಬೇರೆಯವರೆಲ್ಲ ಬಂದಾಗ ಹೆಂಗೆ ಹೇಳಿದ್ರಿ? ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.